ಬರದ ನಡುವೆ ಸಿಡಬ್ಲ್ಯೂಆರ್ಸಿ ಕರ್ನಾಟಕಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ 4 ಟಿಎಂಸಿ ನೀರು ಹರಿಸಲು ಕಾವೇರಿ ನೀರು ನಿರ್ವಹಣಾ ಕರ್ನಾಟಕಕ್ಕೆ ಸೂಚನೆ ನೀಡಿದೆ. ಮುಂದಿನ 15 ದಿನಗಳ ಕಾಲ ನೀರು ಹರಿಸಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಲಾಗಿದೆ. 49 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ 17.13 ಟಿಎಂಸಿ ನೀರು ಇದೆ. ಇದರಲ್ಲಿ 9 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಡೆಡ್ ಸ್ಟೋರೇಜ್ ಹೋದರೆ ಉಳಿಯೋದು ಕೇವಲ 8 ಟಿಎಂಸಿ ನೀರು. 8 ಟಿಎಂಸಿಯಲ್ಲಿ 4 ಟಿಎಂಸಿ ತಮಿಳುನಾಡಿಗೆ ಕೊಟ್ಟರೆ ಕರ್ನಾಟಕ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ತಮಿಳುನಾಡಿಗೆ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಸೂಚನೆ ವಿಚಾರವಾಗಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ತಮಿಳುನಾಡಿಗೆ ಈಗ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಇತ್ತು. ಹಿಂದಿನ ಮೀಟಿಂಗಲ್ಲಿ ಸಿಡಬ್ಲ್ಯೂಆರ್ಸಿ ಆಗಲಿ ಸಿಡಬ್ಲ್ಯೂಎಂಎ ಆಗಲಿ ನೀರು ಬಿಡಿ ಅಂತ ಹೇಳಿರಲಿಲ್ಲ. ಈ ಬಾರಿ ನೀರು ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಅಧಿಕಾರಿಗಳು ನಮಗೆ ಕುಡಿಯೋ ನೀರಿಗೆ ಅಗತ್ಯ ಇದೆ, ನೀರು ಬಿಡೋಕ್ಕಾಗಲ್ಲ ಅಂತ ಮೀಟಿಂಗಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅವರು ಒಂದು ದಿನಕ್ಕೆ 3,000 ಕ್ಯೂಸೆಕ್ಸ್ ಅಂದರೆ 15 ದಿನಗಳ ಕಾಲ ಬಿಡಿ ಅಂತ ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೇಲೆ ಅಪೀಲು ಹಾಕ್ಕೋಬೋದು. ನಾವು ಸಿಡಬ್ಲ್ಯೂಎಂಎಗೆ ಅಪೀಲು ಹಾಕ್ಕೋಬೋದು. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದೀನಿ. ಏನು ಮಾಡಬೇಕು ನಾಳೆ ತೀರ್ಮಾನ ಮಾಡ್ತೀವಿ. ನಮ್ಮ ಆದ್ಯತೆ ಫಸ್ಟ್ ಪ್ರಿಫರೆನ್ಸು ಕುಡಿಯೋ ನೀರಿಗೆ. ನೀರು ಮಳೆ ಬಂದು ಹೆಚ್ಚಾಗಿ ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ನೀರು ಬಿಡೋದಕ್ಕೇನು ಅಡ್ಡಿ ಇಲ್ಲ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶದ ಹಿನ್ನೆಲೆ ಮಂಡ್ಯದಲ್ಲಿ ರೈತ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಮಂಡ್ಯದ ಸಂಜಯ ವೃತ್ತದಲ್ಲಿ ರೈತರು ಜೋರು ಪ್ರತಿಭಟನೆ ಮಾಡಿದ್ದಾರೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಅರೆಬೆತ್ತಲೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹೋರಾಟಗಾರರು. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ, ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು ಕುಡಿ ನೀರಿಗೆ ಅಂತ ಹೇಳ್ತವ್ರೆ. ಕುಡಿ ನೀರು ತಾನೇ ಎಲ್ಲಿ ಉಳ್ಕೊಳ್ಳೋ ಸ್ವಾಮಿ? ಹಿಂಗಾದ್ರೆ ನಿಜವಾಗ್ಲೂ ಕುಡಿ ನೀರು ಉಳ್ಕೊಳ್ಳೋದಿಲ್ಲ. ನಮ್ಮ ಬೆಳೆ ವಿಚಾರವಂತೂ ಮರ್ತೇ ಬಿಡೋದ ಈ ಸರ್ಕಾರ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ. ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ ಅಂತ ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಉತ್ತರಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಪರ ಯಾವ ಕೇಸ್ ಆಗಿಲ್ಲ, ಎಲ್ಲವೂ ಕರ್ನಾಟಕದ ಪರವಾಗಿಯೇ ಆಗಿದೆ. ಅಣೆಕಟ್ಟು ಕಟ್ಟಲು ಯಾವುದೇ ಸಮಸ್ಯೆ ಇಲ್ಲ. ಈ ಬಾರಿ ನಮಗೆ ಅನುಮತಿ ಸಿಕ್ಕೇ ಸಿಗಲಿದೆ. ಮಾರ್ಪಾಡು ಮಾಡಿ ಮತ್ತೊಮ್ಮೆ ಡಿಪಿಆರ್ ಅನ್ನು ಸಲ್ಲಿಸುತ್ತೇವೆ ಅಂತ ನ್ಯೂಸ್ 18ಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಲ್ಲಿ ತಮಿಳುನಾಡು ಪರ ಯಾವ ಕೇಸು ಅವ್ರ ಪರ ಆಗಿಲ್ಲ, ಎಲ್ಲ ಕರ್ನಾಟಕದ ಪರನೇ ಆಗಿದೆ. ಅದರ ಮೇಲೆ ನಾವು ಡಿಪಿಆರ್ ಕೂಡ ಸಲ್ಲಿಸಿದ್ವಿ. ಅದನ್ನು ಸಣ್ಣ ಮಾಡಿಫಿಕೇಷನ್ ಮಾಡಿ ಮತ್ತೆ ರೀಸಬ್ಮಿಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫಾರೆಸ್ಟ್ ಲ್ಯಾಂಡ್ ಹೋಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ನಾವು ಕೊಟ್ಟು ತೀರ್ಮಾನ ತಗೊಂಡ್ರೆ ನಮ್ಮ ಡಿಪಿಆರು ಅನುಮೋದನೆ ಸಿಗುತ್ತೆ. ಕೇಂದ್ರ ಸರ್ಕಾರ ನಿನ್ನೆ ಅಂದರೆ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಮಂತ್ರಿಗಳು ತಮಿಳುನಾಡಿನ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು. ಡ್ಯಾಮ್ ಕಟ್ಟಿದ್ದಕ್ಕೆ ತಮಿಳುನಾಡಿನ ಅನುಮತಿ ತಗೊಂಡಿಲ್ಲ ಅಂತ. ಕೇಂದ್ರ ಸರ್ಕಾರ ಭಾಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಅವರ ವ್ಯಾಪ್ತಿಯಲ್ಲಿ ಯಾರ ಅನುಮತಿನೂ ಬೇಕಾಗಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಅದರಿಂದ ಮೇಕೆದಾಟು ಪ್ರಾಜೆಕ್ಟು ಬೇಗ ಅನುಮತಿ ತಗೊಂಡು ಪ್ರಾರಂಭ ಮಾಡಿ. ಇನ್ನು ಮೇಕೆದಾಟು ಯೋಜನೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಮಧ್ಯ ಪ್ರವೇಶಿಸಬೇಕು ಅಂತ ತಮಿಳುನಾಡು ಸಿಎಂ ವಿಜಯ್ ಮನವಿ ಮಾಡಿದ್ದಾರೆ. ತಮಿಳುನಾಡು ಹಾಗೂ ಕರ್ನಾಟಕ ನಡುವಿನ ಮೇಕೆದಾಟು ವಿವಾದವನ್ನ ಪ್ರಧಾನಿ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ.
ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು, ಪ್ರಾಧಿಕಾರಕ್ಕೆ ವಸ್ತುಸ್ಥಿತಿ ವಿವರಿಸಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಬೇಕು. ನೀರು ಬಿಟ್ಟರೆ ನಾವು ಸರ್ಕಾರದ ವಿರುದ್ಧ ಹೋರಾಡುತ್ತೇವೆ ಅಂತ ಅಶೋಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಆರಗ ಜ್ಞಾನೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಒಂದು ಆದೇಶ ಏನು ಬಂದಿದೆ, ನನಗಂತೂ ಒಂದು ರೀತಿ ಆಘಾತ ತಂದಿದೆ. ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದನ್ನೆಲ್ಲೋ ಒಂದು ಕಡೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ ನನಗೆ. ಅಂದರೆ ಇಡೀ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿಗೆ ಹಾಹಾಕಾರ, ಎಸ್ಪೆಷಲಿ ಕಾವೇರಿನ ನಂಬ್ಕೊಂಡಿರೋವಂಥದ್ದು ಕುಡಿಯೋ ನೀರಿಗೆ ಬೆಂಗಳೂರು 1.5 ಕೋಟಿ ಜನ ಇದ್ದಾರೆ. ಮತ್ತು ಮಂಡ್ಯದ ಜನದ ರೈತರ ಬವಣೆ, ಮೈಸೂರು, ಇವೆಲ್ಲವನ್ನು ನೋಡಿದ ಮೇಲೆ ಇದನ್ನು ಸರಿಯಾಗಿ ಮಂಡಳಿಯ ಮುಂದೆ ಮಂಡಿಸುವಂಥದ್ರಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ ಅಂತ ಅನಿಸುತ್ತೆ. ಏನು ಆದೇಶ ಮಾಡಿದ್ದಾರೆ ಇದಕ್ಕೆ ಅಪೀಲ್ ಹೋಗಬೇಕು, ಟೈಮ್ ತೊಗೊಬೇಕು. ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡೋಕ್ಕೆ ಒಂದು ತಂಡ ಬರಲಿ ಅವರೇ. ಇದೊಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಧಾರಗಳು ಇವೆಲ್ಲ. ಇದನ್ನು ಸರಿಯಾದ ರೀತಿ ನಮ್ಮ ರಾಜ್ಯ ಸರ್ಕಾರ, ಕೋರ್ಟ್ ಇರ್ಬೋದು, ಅದರ ನೀರು ಹಂಚಿಕೆ ಇದು ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಇದ್ರ ಎದುರುಗಡೆ ಸರಿಯಾದಂಥ ಒಂದು ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತಾ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈಗ ಮಳೆ ಆಗದೇ ಇದ್ರೂ ಕೂಡ ನೀರು ಬಿಡು ಅಂತ ಹೇಳಿದ್ರೆ ಎಲ್ಲಿಂದ ಕಣ್ಣೀರು ಬಿಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆ ಟ್ರಿಬ್ಯುನಲ್ ತೀರ್ಮಾನ ಮಾಡೋ ಮುಂಚಿತವಾಗಿಯೇ ಕಾಂಗ್ರೆಸ್ ಸರ್ಕಾರ ಯಥೇಚ್ಛವಾಗಿ ಈಗಾಗಲೇ ನೀರನ್ನ ಹರಿಬಿಡುವಂತ ಕೆಲಸ ಈಗಾಗಲೇ ಮಾಡಾಗಿದೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ತಾವು ನೆನಪು ಮಾಡ್ಕೋಬೇಕು. ಕಾವೇರಿ ಕೊಳ್ಳದ ರೈತರು ಯಾರು ಕೂಡ ಬಿತ್ತನೆ ಮಾಡಬಾರ್ದು ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ ಅವರ ನಡವಳಿಕೆ. ತಮಿಳುನಾಡಿಗೆ ದಿನಕ್ಕೆ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಸೂಚನೆ ನೀಡಿರುವುದು ಸರಿಯಲ್ಲ ಅಂತ ಮಳವಳ್ಳಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈಗೇನು ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದರೆ 4 TMC ನೀರನ್ನು 15 ದಿನದ ಒಳಗಡೆ ಬಿಡಬೇಕು ಅಂತೇಳಿ ಪ್ರಾಧಿಕಾರ ಆದೇಶ ಮಾಡಿದೆ. ಇವತ್ತು ಇಲ್ಲಿ ಪರಿಸ್ಥಿತಿ, ನಮ್ಮ ಮಳವಳ್ಳಿಗೆ ನೀರಿಲ್ಲ, ನಮ್ಮ ವ್ಯಾವಸಾಯಿಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನೀರು ಎಲ್ಲಿಂದ ಬಿಡೋಕ್ಕಾಗುತ್ತೆ? ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾವು ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಬಂಗಾರಪ್ಪನವ್ರು ಏನು ನಿಲುವು ತಗೊಂಡಿದ್ರು ನೀರು ಬಿಡಲ್ಲ ಅಂತೇಳಿ, ದೇವೇಗೌಡ ಸಾಹೇಬ್ರು ಏನು ನೀರು ಬಿಡಲ್ಲ ಅಂತ ಹೇಳಿದರು, ನಿಲುವು ತಗೊಂಡಿದ್ರು, ಆ ನಿಲುವಿಗೆ ನೀವು ಕಟಿಬದ್ಧರಾಗಿ ಇವತ್ತು ತಮಿಳ್ನಾಡಿಗೆ ಮಳೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇನ್ನು ಮುಂದಿನ ತಿಂಗಳು ಮಳೆಗಾಲ ಅಲ್ಲಿ ತಮಿಳ್ನಾಡಲ್ಲಿ. ಇಲ್ಲಿ ಮಳೆಗಾಲ ಇದ್ದು ಒಟ್ಟಾಗಿದೆ, ಸಂಪೂರ್ಣವಾಗಿ ಮಳೆಗಾಲ ಕಂಪ್ಲೀಟ್ ನಾಶ, ಒಂದು ತೊಟ್ಟು ನೀರಿಲ್ಲ. ನಾವು ಇನ್ನು ಮಳೆ ನಿರೀಕ್ಷೆ ಮಾಡೋಂಗಿಲ್ಲ. ನಿಮಗೆ ಮಳೆ ಬರುತ್ತೆ, ಕಾಯಿರಿ ನೀವು, ನಮಗೆ ನೀರಿಲ್ಲ. ದಯಮಾಡಿ DK ಶಿವಕುಮಾರ್ ಜಿ ಅವರೇ, ಯಾವ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು. ನೀವೇನಾದರೂ ನೀರು ಹರಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ದೊಡ್ಡ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಈ ಮುಖಾಂತರ ಮಾಜಿ ಶಾಸಕನಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಅವ್ರ ಶೇರ್ ಏನಿದೆ ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ಥರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವರು ಏನು ತೀರ್ಮಾನ ಕೊಡ್ತಾರೆ ನಾವು ಬದ್ಧವಾಗಿರಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಮೇಕೆದಾಟು ವಿಚಾರವಾಗಿ ಕರ್ನಾಟಕದ ಪರವಾಗಿ ಸಂಸತ್ನಲ್ಲಿ ಕೇಂದ್ರ ರಾಜ್ಯ ಜಲಸಂಪನ್ಮೂಲ ಸಚಿವರಾದ ರಾಜಭೂಷಣ್ ಚೌಧರಿ ಕೊಟ್ಟಂತಹ ಉತ್ತರಕ್ಕೆ ಶಾಸಕ ಗಣಿಗ ರವಿಕುಮಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಅಣೆಕಟ್ಟು ಕಟ್ಟಲು ತಮಿಳುನಾಡು ಖ್ಯಾತೆ ತೆಗೀತಾ ಇತ್ತು, ಇದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಸಂದರ್ಭ ಬಂದಿದೆ ಎಂದಿದ್ದಾರೆ. ತಮಿಳುನಾಡಿನ ಸದಸ್ಯರಾದಂಥ
ಅನ್ವಲ್ಮಣಿ ರಾಮದಾಸ್ ಅವರು ಒಂದು ಪ್ರಶ್ನೆಯನ್ನು ಕಾವೇರಿ ನೀರಿನ ಹಂಚಿಕೆ ಮತ್ತು ಮೇಕೆದಾಟು ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಕೇಂದ್ರ ರಾಜ್ಯ ಜಲಸಂಪನ್ಮೂಲ ಸಚಿವರಾದಂಥ ರಾಜ್ ಭೂಷಣ್ ಚೌಧರಿ ಅವರು ಉತ್ತರ ಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕ ಒಂದು ಹೊಸ ಚಿಗುರನ್ನು ಕರ್ನಾಟಕದ ನೀರಿನ ವಿಚಾರದಲ್ಲಿ ಭಾಳ ಸಂತೋಷದಾಯಕವಾದ ಸುದ್ದಿಯನ್ನು ಕೇಳಿದ್ರಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ವಿ. ಈಗ ಅವರು ಕೇಳಿದ ಪ್ರಶ್ನೆಗೆ ರಾಜ್ ಭೂಷಣ್ ಚೌಧರಿ ಅವರು ಈ 3 ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳ 4 ರಾಜ್ಯಗಳು ತಮ್ಮ ತಮ್ಮ ಭಾಗದಲ್ಲಿ ಯಾವುದೇ ಕಾವೇರಿ ನದಿಗೆ ಯಾವುದೇ ಅಣೆಕಟ್ಟು ಮತ್ತೊಂದು ಮಾಡುವಾಗ ಇನ್ನೊಂದು ರಾಜ್ಯದ ಅನುಮತಿ ಅಗತ್ಯ ಇಲ್ಲ ಅಂತ ಕೇಳಿದ್ರು ಭಾಳ ಸಂತೋಷ ಆಯಿತು. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಆಗಸ್ಟ್ 3ರಂದು ಕರ್ನಾಟಕ ಹಾಗೂ ತಮಿಳುನಾಡು ಸಿಎಂಗಳ ಸಭೆ ನಡೆಯಲಿದೆ. ಆಗಸ್ಟ್ 3ರಂದು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಭೆ ನಡೆಯಲಿದೆ. ಸಭೆಗೂ ಮುನ್ನ ಕೆಆರ್ಎಸ್ಗೆ ಭೇಟಿ ಕೊಡಲಿರುವ ಸಿಎಂ ಡ್ಯಾಂ ಪರಿಶೀಲಿಸಿ ಅಧಿಕಾರಿಗಳಿಂದ ವರದಿ ಪಡೆಯಲಿದ್ದಾರೆ. ಸಭೆಯಲ್ಲಿ ತಮಿಳುನಾಡು ಸಿಎಂ ಕೂಡ ಪಾಲ್ಗೊಳ್ಳಲಿದ್ದು ಕಾವೇರಿ ನೀರು ಬಿಡುವ ವಿಚಾರವಾಗಿ ಚರ್ಚೆ ನಡೆಯಲಿದೆ. ಮೇಕೆದಾಟು ಯೋಜನೆ ಬಗ್ಗೆಯೂ ಎರಡೂ ರಾಜ್ಯದ ಸಿಎಂಗಳು ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಗೆ ಬರ ಅಧ್ಯಯನಕ್ಕೆ ಎಂಎಲ್ಸಿ ಸಿಟಿ ರವಿ ನೇತೃತ್ವದ ತಂಡ ತೆರಳಿತ್ತು. ಈ ಕುರಿತು ಮಾತನಾಡಿರುವ ಸಿಟಿ ರವಿ, ಮಳೆ ಕೊರತೆಯಿಂದಾಗಿ ಜೋಳ ಸೇರಿದಂತೆ ಇತರೆ ಬೆಳೆಗಳು ಕುಂಠಿತ ಆಗಿದೆ. ವಾಡಿಕೆಗಿಂತ ಮಳೆ ಕಮ್ಮಿಯಾಗಿರುವ ಪ್ರದೇಶಗಳನ್ನು ಬರ ಪ್ರದೇಶಗಳು ಅಂತ ಘೋಷಣೆ ಮಾಡಬೇಕು. ರೈತರ ಆತ್ಮಹತ್ಯೆ ತಡೆದು ಬೆಳೆ ನಷ್ಟವನ್ನ ಕೊಡಿ. ಹೊಸ ಬೆಳೆಗೆ ಸಾಲ ಕೊಟ್ಟು ಹಳೆಯ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ತುಂಬ ಸ್ಥಿತಿ ಗಂಭೀರ ಇದೆ. ಬಿತ್ತನೆ ಮಾಡಿದಂಥ ತೊಗರಿಬೇಳೆ, ಜೋಳ, ಹತ್ತಿ ಈ ಎಲ್ಲ ಬೆಳವಣಿಗೆಗಳು ಕುಂಠಿತ ಆಗಿದೆ. ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನೆ, ನೀವು ಬರಪೀಡಿತ ತಾಲೂಕುಗಳನ್ನು ವಾಡಿಕೆ ಮಳೆಗಿಂತ ಕಡಿಮೆ ಆಗಿರೋದು ಯಾವ್ಯಾವ ಪ್ರದೇಶ ಇದೆ ಅದನ್ನು ಘೋಷಣೆ ಮಾಡಿ ಬೆಳೆ ನಷ್ಟದ ಸಮೀಕ್ಷೆಯನ್ನು ನಡೆಸಿ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಿ. ರೈತರ ಆತ್ಮಹತ್ಯೆ ಮಾಡಿ. ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ನಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡಿದರೆ ಕ್ಷಮೆ ಕೇಳ್ತೇನೆ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಸಿಎಂ ಖರ್ಗೆ ಜೊತೆ ಮಾತನಾಡಿದ್ದೇನೆ. ನಾನು 3 ನಾಯಕರ ಬಳಿ ಕ್ಷಮೆ ಕೇಳಿದ್ದೇನೆ. ಸಂಪುಟದ ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕಿತ್ತು. ಇಂದಲ್ಲ ನಾಳೆ ಸತ್ಯ ಹೊರಬರುತ್ತೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ರಾಜ್ಯ ಸಂಪುಟ ವಿಸ್ತರಣೆಗೆ ಅಂತಿಮ ಹಂತದ ಕಸರತ್ತು ಜೋರಾಗಿದೆ. ದೆಹಲಿಗೆ ತೆರಳಿರುವಂತಹ ನಾಯಕರು ಇಂದು ರಾತ್ರಿ 8 ಗಂಟೆಗೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ ಬಳಿಕ ಸಚಿವರ ಪಟ್ಟಿ ಫೈನಲ್ ಆಗಲಿದೆ. ಇಂದೇ ಫೈನಲ್ ಪಟ್ಟಿ ರೆಡಿ ಆದ್ರೆ ನೂತನ ಸಚಿವರು ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನದ ರೇಸ್ನಲ್ಲಿ ಶಾಸಕರ ದಂಡೇ ಇದೆ. ಎಸ್ಎಸ್ ಮಲ್ಲಿಕಾರ್ಜುನ್, ಇಂಡಿ ಶಾಸಕ ಯಶವಂತ ಜಿ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್ ಮತ್ತು ಶಾಸಕ ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಟಿ ರಘುಮೂರ್ತಿ, ಅನ್ನಪೂರ್ಣ ತುಕಾರಾಂ ಮತ್ತು ರಿಜ್ವಾನ್ ಅರ್ಷದ್, ಜಮೀರ್ ಅಹಮದ್, ಸಂತೋಷ್ ಲಾಡ್, ಪುಟ್ಟರಂಗ ಶೆಟ್ಟಿ, ಶಿವರಾಜ್ ತಂಗಡಗಿ, ಎಎಸ್ ಪೊನ್ನಣ್ಣ ಸೇರಿದಂತೆ ಹಲವು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ದೆಹಲಿಯಲ್ಲಿ ಸಭೆ ಇದೆ. ಸಂಪುಟ ಪುನರ್ರಚನೆ ಫೈನಲ್ ಆಗಬಹುದು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ರಾತ್ರಿಯೇ ಎಲ್ಲವೂ ಫೈನಲ್ ಆಗಬಹುದು, ಎಲ್ಲದನ್ನ ದೆಹಲಿಯಿಂದ ಬಂದ ಮೇಲೆ ಮಾತನಾಡುತ್ತೇವೆ ಅಂತ ಅಂದಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ರಾಮನಗರದಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ನಾಯಕರು ಚರ್ಚೆ ಮಾಡ್ತಾರೆ. 60% ಹೊಸಬರಿಗೆ, 40% ಹಳಬರಿಗೆ ಕೊಡಬೇಕು ಅನ್ನೋದಿದೆ. ನನಗೂ ಸ್ಥಾನ ಸಿಗುವ ವಿಶ್ವಾಸ ಇದೆ. ನಾನು ಆಪ್ತ ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ, ಹಾಗಾಗಿ ಸಚಿವ ಸ್ಥಾನ ಕೊಡಿ ಅಂತ ನಾನು ಸಿಎಂ ಬಳಿ ಕೇಳಿಲ್ಲ. ಅರ್ಹತೆ ಮೇಲೆ ತೀರ್ಮಾನ ಮಾಡಿ ಅಂತ ಕೇಳಿದ್ದೇನೆ ಅಷ್ಟೇ ಅಂತ ಹೇಳಿದರು. ನೇಮಕಾತಿಯಲ್ಲಿ ಕೆಪಿಎಸ್ಸಿ ಹಗರಣದ ತನಿಖೆ ಮತ್ತು ಶಿಕ್ಷಣ ಇಲಾಖೆಯ ವಿವಿಧ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ದೈಹಿಕ, ಚಿತ್ರಕಲೆ, ಸಂಗೀತ ಶಿಕ್ಷಕರ ನೇಮಕಾತಿ ತ್ವರಿತಗತಿಯಲ್ಲಿ ಆಗಬೇಕು. ಚಾಲ್ತಿಯಲ್ಲಿರುವಂತಹ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ನೀಡಬೇಕು. ಕಲ್ಯಾಣ ಕರ್ನಾಟಕ ಭಾಗದ 4,424
ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅನುಮೋದನೆಯನ್ನ ನೀಡಿ ಈಗ 800 ಹುದ್ದೆಗಳನ್ನ ಮಾತ್ರ ತುಂಬುತ್ತಿದ್ದಾರೆ. ಇದನ್ನ ಈ ಮೊದಲಿನಂತೆ ಹುದ್ದೆಗಳ ಭರ್ತಿ ಆಗಬೇಕು ಅಂತ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ವಿಜಯೇಂದ್ರ ಎದುರು ಹಾಡು ಹಾಡಿ ಪ್ರತಿಭಟನೆ ಮಾಡಿದ್ದಾರೆ. 4 ದಿನದಲ್ಲಿ ಕೆಪಿಎಸ್ಸಿ ಹಗರಣದ ಸಿಬಿಐ ತನಿಖೆ ಕೊಡಬೇಕು, ಇಲ್ಲ ಅಂದ್ರೆ ಸಿಎಂ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಯುವಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪರೀಕ್ಷೆಯಲ್ಲಿ ಲಕ್ಷ ಲಂಚ ತಗೊಳ್ತಿದ್ದಾರೆ. ಅರ್ಹರಲ್ಲದ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡುವಂತಹ ಕಪಟ ನಾಟಕ ಆಗ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಸುಧಾರಣೆಗೆ ತರೋಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೆಪಿಎಸ್ಸಿಯಲ್ಲಿ ನಡೆದಿರುವ ಹಗರಣದ ಸಮಗ್ರ ಸಿಬಿಐ ತನಿಖೆಗೆ ಕರವೇ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯಕ್ಕೂ ನ್ಯಾಯ ದೊರಕಬೇಕು. ನೇಮಕಾತಿ ಅಕ್ರಮ, ಸ್ವಜನ ಪಕ್ಷಪಾತ ಹಾಗೂ ಭ್ರಷ್ಟಾಚಾರದ ಆರೋಪ ರಾಜ್ಯದ ಆಡಳಿತ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಮೇಲೆಯೇ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಕೆಪಿಎಸ್ಸಿ ನೇಮಕಾತಿಗಳಲ್ಲಿನ ಎಲ್ಲ ಅಕ್ರಮಗಳ ಕುರಿತು ಸಿಬಿಐ ಮೂಲಕ ತನಿಖೆ ನಡೆಸಬೇಕು ಅಂತ ಕರವೇ ನಾರಾಯಣಗೌಡ ಆಗ್ರಹಿಸಿದ್ದಾರೆ. ಸಾಹುಕಾರ್ ಅವರ ಅಧ್ಯಕ್ಷತೆಯ ಅವಧಿಯ ಎಲ್ಲ ನೇಮಕಾತಿಗಳನ್ನು ಸಮಗ್ರವಾಗಿ ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಇಲಾಖೆಯ ನೊಂದ ಅಭ್ಯರ್ಥಿಗಳು ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ. ನೇಮಕಾತಿಗೆ ಆಗ್ರಹಿಸಿ ನೂರಾರು ಅಭ್ಯರ್ಥಿಗಳಿಂದ ಮತ್ತೆ ಹೋರಾಟ ಆರಂಭ ಆಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಸರ್ಕಾರದ ವಿರುದ್ಧ ಹುಬ್ಬಳ್ಳಿಯ ಅಕ್ಷಯ್ ಪಾರ್ಕ್ ಬಳಿಯಲ್ಲಿ ಅಭ್ಯರ್ಥಿಗಳು ಧರಣಿ ಕೂತಿದ್ದಾರೆ. ಕೆಪಿಎಸ್ಸಿಗೆ ಸಂಬಂಧಪಟ್ಟ ಹಗರಣಗಳ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿದೆ. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ಕೆಪಿಎಸ್ಸಿ ಹಗರಣದ ವಿರುದ್ಧ ಇದುವರೆಗೆ ಒಟ್ಟು 3 ಪ್ರಕರಣ ದಾಖಲಾಗಿದ್ದು 2 ಪ್ರಕರಣಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನೊಂದು ಪ್ರಕರಣ ನ್ಯಾಯಾಲಯದಲ್ಲಿದೆ ಅಂತ ಹೇಳಿದ್ದಾರೆ. ಆಗಸ್ಟ್ 2ರಂದು ನಡೆಯುವ ಪೊಲೀಸ್ ನೇಮಕಾತಿ ಪರೀಕ್ಷೆ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. 149 ಸೆಂಟರ್ಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಆಡಳಿತ ವಿಭಾಗದ ಜಂಟಿ ಆಯುಕ್ತರು ಇನ್ಚಾರ್ಜ್ ಇರ್ತಾರೆ. ಇದರ ಬಗ್ಗೆ 2 ಬಾರಿ ಮೀಟಿಂಗ್ ಕೂಡ ಆಗಿದೆ. 2 ಲಕ್ಷ ಅಪ್ಲಿಕೇಶನ್ ಬಂದಿದೆ. ಯಾರಿಗೂ ತೊಂದರೆ ಆಗದಂತೆ ನಾವು ಬಂದೋಬಸ್ತನ್ನ ಮಾಡ್ತೇವೆ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಇರುವ ಜ್ಞಾನ ನಮಗೆ ಇರೋಕ್ ಸಾಧ್ಯ ಇಲ್ಲ ಅಂತ ಎಂಎಲ್ಸಿ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಯೂರಿನ್, ಬ್ಲಡ್, ಮೋಷನ್ ಕೆಪಿಸಿಸಿಗೆ ಕೊಡ್ತೀನಿ. ಎಷ್ಟು ಮದ್ಯ ಸೇವನೆ ಮಾಡಿದ್ದೇನೆ ಪರೀಕ್ಷೆ ಮಾಡಿ. ಓಟಿ ಕುಡಿಯೋದಾದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡೋಕ್ಕಾಗ್ತಿತ್ತಾ? ಟ್ವೀಟ್ ಮಾಡುವವರಿಗೆ ಪ್ರಜ್ಞೆ ಇತ್ತಾ ಅಥವಾ ಕಾಂಗ್ರೆಸ್ ಪ್ರಜ್ಞೆ ಕಳೆದುಕೊಂಡಿದ್ಯಾ ಅಂತ ಕಿಡಿಕಾರಿದ್ದಾರೆ. ಮುಸ್ಲಿಮರ ಬಗ್ಗೆ ಸಿಟಿ ರವಿ ಹೇಳಿದ್ರಲ್ಲಿ ಅಂತಹ ತಪ್ಪೇನಿದೆ ಅಂತ ಶಾಸಕ ಯತ್ನಾಳ್ ಪ್ರಶ್ನಿಸಿದ್ದಾರೆ. ದೇಶದ ವಿರುದ್ಧ ಘೋಷಣೆ ಕೂಗ್ತಾರಲ್ಲ, ಅವರ ಬಗ್ಗೆ ಬಿಕೆ ಹರಿಪ್ರಸಾದ್ ಏನ್ ಹೇಳ್ತಾರೆ? ಕಾಂಗ್ರೆಸ್ಗೆ ಸಾಬ್ರು ಅಷ್ಟೇ ವೋಟ್ ಹಾಕಿದ್ದಾರಾ? ಉಳಿದವರು ವೋಟ್ ಹಾಕಿಲ್ವಾ? ಎಫ್ಐಆರ್ ಮಾಡಲಿಲ್ಲ ಅಂದ್ರೆ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂಡ್ತೇನೆ, ಹೋರಾಟ ಮಾಡ್ತೇವೆ ಅಂತಾರೆ. ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ದಮ್ಮು ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭೆಯಲ್ಲಿ ನೀಟ್ ಅಕ್ರಮದ ಬಗ್ಗೆ ಗಂಭೀರ ಚರ್ಚೆ ಆಗ್ತಾ ಇದೆ. 10 ಗಂಟೆಗಳ ಕಾಲ ಚರ್ಚೆಗೆ ನಿರ್ಧಾರ ಆಗಿದ್ದು ಪ್ರತಿಪಕ್ಷಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿವೆ. ಪ್ರಧಾನಿ ಹಾಗೂ ಗೃಹ ಸಚಿವರು ಇಲ್ಲದೆ ಚರ್ಚೆ ಬೇಡ ಅಂತ ವಿಪಕ್ಷ ಸಂಸದರು ಠಕ್ಕರ್ ಕೊಟ್ಟಿದ್ದಾರೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಕೆ ಹಾಗೂ ಎಫ್ಐಆರ್ಗಳ ರದ್ದು ಮಾಡದೆ ವಿಳಂಬ ಮಾಡ್ತಾ ಇರುವ ವಿಚಾರಕ್ಕೆ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾಗಿದ್ದು, ಇದರ ಮಧ್ಯೆಯೇ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯ ಬಿಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. जवाब दीजिए कांग्रेस बोल रही है सिंडिकेशन बोल सकते हैं मुझे बिना नोटिस दिए हुए, इसलिए मैं इसको खंडन करता हूं और उसको एक्सपेल करना चाहिए और उनको माफी मांगना चाहिए. ನೀಟ್ ಅಕ್ರಮ ವಿರೋಧಿಸಿ ಪ್ರತಿಭಟನೆ ಮಾಡಿದ್ದ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣಗಳನ್ನ ವಾಪಸ್ ಪಡೆದಿದೆ ಮಹಾರಾಷ್ಟ್ರ ಸರ್ಕಾರ. ವಿದ್ಯಾರ್ಥಿಗಳ ಮೇಲಿನ ಎಲ್ಲ ಎಫ್ಐಆರ್ಗಳನ್ನು ರದ್ದುಪಡಿಸುವುದಾಗಿ ಮಹಾರಾಷ್ಟ್ರ ಸರ್ಕಾರ ಘೋಷಿಸಿದೆ. ಬಿಹಾರ, ಅಸ್ಸಾಂ ಬಳಿಕ ಮಹಾರಾಷ್ಟ್ರದಲ್ಲೂ ಕೂಡ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ವಾಗ್ವಾದವೇ ನಡೆದಿದೆ. ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಕುರಿತು ಕಳೆದ 2 ದಿನದಿಂದ ಎಐಸಿಸಿಯಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಈ ವಿಚಾರವಾಗಿ ಭಿನ್ನಾಭಿಪ್ರಾಯ ಉಂಟಾಗಿ ಪಾಲಿಕೆ ಸದಸ್ಯರಾದ ಫಹೀಂ ನಾಯ್ಕವಾಡಿ ಮತ್ತು ಅಜೀಂ ಪಟವೇರ ನಡುವೆ ವಾಗ್ವಾದ ನಡೆದಿದೆ.
ದೇವರ ಮೇಲಿದ್ದ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ವಿಗ್ರಹವನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಕಂಬದರಾಯಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರ, ಗರ್ಭಗುಡಿ ಬಾಗಿಲಿನ ಬೀಗ ಒಡೆದು ಈ ಕೃತ್ಯ ಎಸಗಿದ್ದಾರೆ. ಭಕ್ತರು ಕಾಣಿಕೆ ರೂಪದಲ್ಲಿ ಅರ್ಪಿಸಿದ್ದ ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ವಿಗ್ರಹಗಳನ್ನು ಕಳ್ಳತನ ಮಾಡಿದ್ದಾರೆ. ಕಳ್ಳರ ಬಂಧನಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ವಿರುದ್ಧ ಸಂಸದ ಶಶಿಕಾಂತ್ ಸೆಂಥಿಲ್ ಮಾನನಷ್ಟ ಪ್ರಕರಣದ ವಿಚಾರಣೆ ಇವತ್ತು 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯಿತು. ಜನಾರ್ದನ ರೆಡ್ಡಿ ವಿರುದ್ಧ ಕಾಗ್ನಿಜೆನ್ಸ್ ತೆಗೆದುಕೊಂಡಿರುವಂತಹ ಕೋರ್ಟ್ ಸಮನ್ಸ್ ಜಾರಿ ಮಾಡಿ ಮುಂದಿನ ವಿಚಾರಣೆ ಆಗಸ್ಟ್ 24ಕ್ಕೆ ಮುಂದೂಡಿದೆ. ಬೆಂಗಳೂರಲ್ಲಿ ಖಾಲಿ ಸೈಟ್ ಬಿಟ್ಟಿರೋರು ಗಮನಿಸಿ. ಖಾಲಿ ಸೈಟಲ್ಲಿ ಕಸ ಇದ್ರೆ ದಂಡ ಹಾಕಲು ಜಿಬಿಎ ಮುಂದಾಗಿದೆ. ಸೈಟ್ ಕ್ಲೀನ್ ಮಾಡಿಲ್ಲ ಅಂದ್ರೆ 25,000ದಿಂದ 1 ಲಕ್ಷದವರೆಗೆ ಸೈಟ್ ಮಾಲೀಕರಿಗೆ ದಂಡ ವಿಧಿಸಲಾಗುತ್ತದೆ. ಬೆಂಗಳೂರಿನ ಎಂವಿ ಗಾರ್ಡನ್ನಲ್ಲಿ ನಿರ್ಮಾಣವಾದ ಸಮುದಾಯ ಭವನಕ್ಕೆ ತಮಿಳುನಾಡಿನ ಪೆರಿಯಾರ್ ಹೆಸರಿಟ್ಟಿದ್ದಕ್ಕೆ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದೆ. ಪ್ರತಿಭಟನೆ ವೇಳೆ ಕನ್ನಡಿಗರ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ತಮಿಳಿಗರ ನಡುವೆ ವಾಗ್ವಾದ ನಡೆದಿದೆ. ಸಿಮೆಂಟ್ ಇಟ್ಟಿಗೆ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಟ್ರ್ಯಾಕ್ಟರ್ ಚಾಲಕ ಮತ್ತು ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದು ಮಾಗಡಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಿಡದಿ ಟೌನ್ಶಿಪ್ ಪರ ವಿರೋಧ ಗಲಾಟೆ ಮುಂದುವರೆದಿದೆ. ಬಿಡದಿಯಲ್ಲೂ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆದಂತೆ ಜನ್ ಹೋರಾಟ ನಡೆಯುವ ಸಾಧ್ಯತೆ ಇದೆ. ಜನ್ಜಿ ರೈತ ಮಕ್ಕಳನ್ನ ಹೋರಾಟಕ್ಕೆ ಇಳಿಸಲು ರೈತರು ಪ್ಲಾನ್ ಮಾಡಿದ್ದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಜನ್ಜಿ ರೈತ ಮಕ್ಕಳೇ ನಿಮ್ಮ ಸಮಯ ಈಗ ಬಂದಿದೆ ಅಂತ ಪೋಸ್ಟರ್ ಹಿಡಿದಿದ್ದಾರೆ.